ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಡಿನ್ನರ್ ಪಾಲಿಟಿಕ್ಸ್ ಆರಂಭ ಆಗ್ತಾ ಇದೆ. ಬಹುದಿನಗಳ ಬಳಿಕ ದಲಿತ ಮುಖಂಡರ ಸಭೆಗೆ ಸಜ್ಜಾಗಲಾಗಿದೆ ಕಾಂಗ್ರೆಸ್ನ ನಾಯಕರುಗಳು. ಆಗಸ್ಟ್ 2ಕ್ಕೆ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಶಾಸಕರ ಸಭೆ ನಡೆಯುತ್ತೆ. ಊಟದ ನೆಪದಲ್ಲಿ ದಲಿತ ಶಾಸಕರು ಜೊತೆಯಾಗ್ತಾ ಇದ್ದಾರೆ. ಪರಮೇಶ್ವರ್ ಅವರು ಈ ಒಂದು ಸಭೆಯನ್ನ ನಡೆಸ್ತಾ ಇರೋದು ಎಡ ಬಲ ಸಮುದಾಯಗಳ ಶಾಸಕರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನಿಸಲಾಗಿದೆ. ಒಳ ಮೀಸಲಾತಿ ಜಾರಿ, ನಾಗಮೋಹನ್ ದಾಸ್ ವರದಿ, ಹೀಗೆ ಹಲವು ವಿಷಯಗಳ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಳ ಪಂಗಡಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತಗ್ಗಿಸುವ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಸಮುದಾಯದ ಒಗ್ಗಟ್ಟು ಕಾಪಾಡುವುದರ ಕುರಿತು ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಇದರ ಜೊತೆಗೆ ದಲಿತ ಸಿಎಂ ವಿಚಾರದ ಕುರಿತು ಚರ್ಚೆ ನಡೆಸಬಹುದಾದ ಸಾಧ್ಯತೆ ಇದೆ. ಈ ಹಿಂದೆನೇ ಸಭೆ ಆಗಬೇಕಾಗಿತ್ತು, ಆದರೆ ಉಸ್ತುವಾರಿಯವರು ಯಾವುದೇ ಸಭೆ ಮಾಡೋದು ಬೇಡ ನೀವು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಎಲ್ಲ ತಣ್ಣಗಾಗಿತ್ತು. ಒಂದಷ್ಟು ಅಸಮಾಧಾನ ಇದ್ರೂ ಕೂಡ ಯಾಕೆ ನಾವು ಸಭೆ ಮಾಡಬಾರ್ದು, ಸಭೆ ಮಾಡಿದ್ರೆ ಏನಾಗ್ಬಿಡುತ್ತೆ, ಊಟಕ್ಕೂ ಸೇರೋಂಗಿಲ್ವಾ, ಕಾಫಿಗೂ ಸೇರೋಂಗಿಲ್ವಾ ನಾವು ಅಂತ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರೇ ಹೇಳಿದ್ರಿಂದ ಅದನ್ನು ಅಲ್ಲಿಗೆ ಕೈಬಿಟ್ಟು ಎಲ್ಲರೂ ಸುಮ್ಮನಾಗಿದ್ರು. ಆದರೆ ಇದೀಗ ಮತ್ತೊಮ್ಮೆ ಡಿನ್ನರ್ ಪಾಲಿಟಿಕ್ಸ್ ಆರಂಭ ಆಗ್ತಾ ಇರೋದು. ಬಹುದಿನಗಳ ಬಳಿಕ ದಲಿತ ಮುಖಂಡರು ಸಭೆಗೆ ಸಜ್ಜಾಗಿದ್ದಾರೆ. ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆಗೆ ಬರಬಹುದು ಸಾಧ್ಯತೆಗಳಿಗಿದೆ. ಊಟದ ನೆಪದಲ್ಲಿ ಎಲ್ಲ ಒಂದಾಗ್ತಾ ಇದ್ದಾರೆ. ಏನು ಸ್ಟ್ರಾಟರ್ಜಿ ಮಾಡ್ತಾರೆ, ಏನು ಚರ್ಚೆ ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಹಿಂದೆನೇ ಇದೊಂದು ಸಭೆ ಆಗಬೇಕಾಗಿತ್ತು, ಹೈಕಮಾಂಡ್ ನಾಯಕರು ಹೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್. ಏನು ಚರ್ಚೆ ಆಗ್ಬಹುದು, ಇದರ ಎಫೆಕ್ಟ್ ಹೇಗಿರಬಹುದು? ನೀತಿ ಕಾಂಗ್ರೆಸ್ನ ಹೈಕಮಾಂಡ್ ಆದೇಶದ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾಲಗಳ ಕಾಲ ಸ್ಥಗಿತಗೊಂಡಿದ್ದಂತಹ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಾರಿಯ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ದಲಿತ ನಾಯಕರುಗಳು ಮತ್ತೊಮ್ಮೆ ಒಟ್ಟಾಗಿ ಸೇರ್ತಿದ್ದಾರೆ. ಆದರೆ ಈ ಬಾರಿ ಅವರ ಸಭೆಯ ಅಜೆಂಡಾ ಇರುವುದು ಒಳ ಮೀಸಲಾತಿ ಮತ್ತು ಅದರ ಮುಂದಿನ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುವುದು. ಅಂದ್ರೆ ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದೊಳಗೆ ಹಾಗೂ ಪಕ್ಷದ ಹೊರಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ತಮ್ಮದೇ ಸಮುದಾಯದ ಎಡಗೈ ಬಣದವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮೀಸಲಾತಿ ಹಂಚಿಕೆ ಪ್ರಮಾಣದಲ್ಲಿ ಸರ್ಕಾರ ಕಾಲಹರಣವನ್ನ ಮಾಡ್ತಾ ಇದೆ, ಸರ್ಕಾರದ ಭಾಗವಾಗಿರುವಂತಹ ದಲಿತ ಮುಖಂಡರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆ ಉಲ್ಬಣಿಸುತ್ತೆ. ಅದರ ವಿಚಾರವಾಗಿ ಈ ಆಗಸ್ಟ್ನಿಂದ ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ಕೊಂಡಿದ್ರು, ಪ್ಯಾನಲ್ ಹಾಕೊಂಡಿದ್ರು, ಅಸಹಕಾರ ಚಳವಳಿ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಆ ಎಲ್ಲಾ ವಿಚಾರಗಳನ್ನ ಒಳಗೊಂಡಂತೆ ಅವುಗಳನ್ನ ಚರ್ಚೆ ಮಾಡುವುದನ್ನು ಮುಂದಿಟ್ಟುಕೊಂಡು ಆಗಸ್ಟ್ 2ರಂದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆರಂಭವಾಗ್ತಾ ಇದೆ. ಸಭೆಯಲ್ಲಿ ಗಮನಾರ್ಹ ಬೆಳವಣಿಗೆ ಏನು ಅಂದ್ರೆ ಎರಡೂ ಸಮುದಾಯದ ಅಂದ್ರೆ ಎಡ ಮತ್ತು ಬಲ ಸಮುದಾಯದ ಇಬ್ಬರು ಶಾಸಕರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸಚಿವರು, ಶಾಸಕರು ಹಾಗೆ ಜವಾಬ್ದಾರಿ ಜಾಗದಲ್ಲಿರುವಂತಹ ನಾಯಕರನ್ನ ಕರೆದು ಇಲ್ಲಿ ಸಭೆಯನ್ನ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಹಾಗೆ ಮೂಲಗಳ ಮಾಹಿತಿ ಪ್ರಕಾರ ಸಂದರ್ಭ ಮತ್ತು ಅವಕಾಶವನ್ನು ನೋಡಿಕೊಂಡು ದಲಿತ ಸಿಎಂ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರುವುದರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ. ಅವಕಾಶ ಇರೋದ್ರಿಂದಾಗಿ ಹಾಗೆ ಕಾಲ ಬದಲಾದಲ್ಲಿ ನಮಗೂ ಅವಕಾಶವನ್ನು ಕೊಡಬೇಕು ಅನ್ನುವಂತ ಬೇಡಿಕೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗೆ ಸಮುದಾಯದ ಬಲಗೊಳಿಸುವ ಮತ್ತು ಸಮುದಾಯದ ವಿಚಾರದಲ್ಲಿ ಆಗಿರುವಂತಹ ಗೊಂದಲವನ್ನು ಸರಿ ಮಾಡುವಂತ ನಿಟ್ಟಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕತ್ವದ ವಿಚಾರ ತಳಹದಿಯ ಮೇಲೆ ಇವೆಲ್ಲವನ್ನ ಚರ್ಚೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು 2 ದಿನಗಳ ಬಳಿಕ ಈ ಸಭೆ ನಡೆದಿದೆ. ಸ್ಥಳದ ನಿಗದಿ ಇನ್ನೂ ಆಗಿಲ್ಲ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.